ಸ್ನೇಹಿತರೆ ನಮಸ್ತೆ, ಪುಟ್ಟೇಗೌಡ ಮಾತಾಡ್ತೀನಿ. ನೋಡಿ, ದೇವನಹಳ್ಳಿ ಭಾಗದಲ್ಲಿ ಅವನ್ ಯಾರೋ ಒಂದಷ್ಟು ಜನ ಸೇರ್ಕೊಂಡು ನೋಡಿ, ಕರ್ನಾಟಕ ರಾಜ್ಯ ಶಿಕ್ಷಕರ ನೌಕರರ ಕ್ಷೇಮಾಭಿವೃದ್ಧಿ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಸೊಸೈಟಿಯನ್ನ ಮಾಡಿಕೊಂಡು ಕಮ್ಮಿ ಅಂದ್ರೆ 50,000 ಶಿಕ್ಷಕರ ಹತ್ರ, ಎಲ್ಲೋ IT ಕಂಪನಿ ವರ್ಕರ್ಸ್ಗಳ ಹತ್ರ, ಆಮೇಲೆ ಈ ಬಡಬಾಗರು ಯಾರು ಕಾರ್ಮಿಕರು ಇರ್ತಾರೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರ ಹತ್ರ ಸೈಟ್ ಕೊಡ್ತೀನಿ ಅಂತ ಆಸೆಯನ್ನ ತೋರಿಸಿ ಈ 4 ಲಕ್ಷ 8 ಲಕ್ಷ 12 ಲಕ್ಷ ಏನು ಫ್ರೀ ಡೆಪಾಸಿಟ್ ಗಳನ್ನ ಮಾಡಿಸ್ಕೊಂಡು ಇವತ್ತು ಸುಮಾರು ಒಂದು 5 ರಿಂದ 10 ವರ್ಷಗಳಿಂದ ಒಬ್ರಿಗೂ ಒಂದು ಸೈಟ್ ಅನ್ನ ಕೊಟ್ಟಿಲ್ಲ, ಒಂದು ದುಡ್ಡನ್ನು ವಾಪಸ್ ಕೊಡ್ತಾ ಇಲ್ಲ. ಏನಾರು ಪಾಪ ಬಡಬಗ್ರು ಒಂದ್ 8 ಲಕ್ಷ ಕೊಟ್ಟಿದೀವಿ ಸೈಟ್ ಕೊಡಿ ಸ್ವಾಮಿ ಅಂತ ಹೋಗಿ ಏನಾರು ಆಫೀಸ್ ಹತ್ರ ಕೇಳಕ್ ಹೋದ್ರೆ ಡೈರೆಕ್ಟ್ ಯಾರು MLA MP ಕಡೆಯಿಂದ ಫೋನ್ ಮಾಡಿಸ್ತಾನಂತೆ. ಆ ಲೆವೆಲ್ಗೆ ಮೋಸ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ಇವರು ಫೋನ್ಗಳು ಹಾಕೋದು, ಥ್ರೆಟನ್ಸ್ ಹಾಕ್ಸೋದು, ಯಾರೋ ದೊಡ್ಡ ದೊಡ್ಡ ರೌಡಿಗಳ ಕಡೆಯಿಂದ ಫೋನ್ ಹಾಕ್ಸೋದು, ಮಾಡೋ ಹಲ್ಕ ಕೆಲಸ. ಯಾರ್ಯಾರು ಇತ್ರನೋ ಥ್ರೆಟನ್ಸ್ ಹಾಕ್ಸ್ಬಿಡೋದು. ಪಾಪ ಅವ್ರು ಕೂಲಿ ಕಾರ್ಮಿಕ ಕೆಲಸಗಳನ್ನ ಮಾಡ್ಕೊಂಡು ಏನೋ ಒಂದಷ್ಟು ಕೂಡಿಕರಣ ಮಾಡ್ಕೊಂಡು ಒಂದು ಸೈಡ್ ತಗೊಳ್ಳೋಣ ಅಂತ ನೋಡಿದ್ರೆ ಆಸೆ ಹುಟ್ಟಿಸ್ಬಿಟ್ಟು ಟೋಪಿ ಹಾಕ್ಬಿಡುವಂತದ್ದು. ನೋಡಿ ಸ್ನೇಹಿತರೆ, ದಯಮಾಡಿ ಆಮೇಲೆ ನಾನು ನಿಮ್ಗೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡ್ತಾ ಇರ್ತೀನಿ. ನಮ್ಮಲ್ಲಿ ಆ ನೆಲಮಂಗಲ, ಈ ಹೊಸಕೋಟೆ, ಈ ದೇವನಹಳ್ಳಿ ಕಡೆ ದೊಡ್ಡಬಳ್ಳಾಪುರ ಇದ್ರಲ್ಲೆಲ್ಲ ಏನಾಗುತ್ತೆ, 4 ಲಕ್ಷ ಕೊಟ್ರೆ ಸೈಟ್ ಕೊಟ್ಬಿಡ್ತೀನಿ ಅಂತ ಒಂದಷ್ಟು ವಿಡಿಯೋಗಳಾಗ್ತಾರೆ ಯೂಟ್ಯೂಬ್ ಅಲ್ಲಿ. ಅದ್ ನಾವು ಎಷ್ಟೊಂದು ಪೇಜ್ಗಳನ್ನ ನೋಡ್ತಾ ಇರ್ತೀವಿ. 8 ಲಕ್ಷ ಕೊಟ್ರೆ 12 ಲಕ್ಷ ಆಗ್ತದೆ. ಅವರೇ ಮಡಿಕೊಂಡ್ರೆ ಉದ್ಧಾರ ಆಗಲ್ವೇನ್ರಿ? ಆಮೇಲೆ ಸಾರ್ವಜನಿಕರು ನೀವು ದಯಮಾಡಿ ಎಷ್ಟು ಮಟ್ಟಿಗೆ ಮೋಸ ಹೋಗ್ತೀರಾ ಅಂದ್ರೆ ನೋಡಿ, ಇಲ್ಲಿ ಬೋರ್ಡ್ ಹಾಕೊಂಡಿದ್ದಾನೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾವೇನ್ ಮಾಡ್ದೋ, ಇಲ್ಲಿ ಈ ತರ ಬೋರ್ಡ್ಗಳು ಏನ್ ಮಾಡಿದಾನೆ, ಕಮ್ಮಿ ಅಂದ್ರೆ ಒಂದು 50 ರಿಂದ 100 ಬೋರ್ಡ್ ಹಾಕಿದಾನೆ ಈ ತರ. ನಾವು ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ಲಾರ್ಡ್ಸ್ ಹತ್ರ ಈ ಕಡೆ ಫುಲ್ಲು ಹಾಕಿದಾನೆ. ಹೋಗಿ ಲ್ಯಾಂಡ್ ಲಾರ್ಡ್ಸ್ ಹತ್ರ ಯಾರ್ದ್ರಿ ಇದು ಲೇಔಟ್ ಅಂತ ಕೇಳಿದ್ರೆ, ಸರ್ ಇದು ಲ್ಯಾಂಡ್ ನಮ್ದು ಸರ್. ರೇ ಇದೇನ್ರಿ ಇದು ಬೋರ್ಡ್ ಮತ್ತೆ ಇವ್ರು ಹಾಕಿದಾರಲ್ರಿ ಅಂದ್ರೆ, ಸರ್ ತಿಂಗಳಿಗೆ 10,000 ಬಾಡಿಗೆ ಕೊಡ್ತಾರೆ ಸರ್, ಹಾಕಿದೀವಿ. ಏನ್ರಿ ಇದು ಅನ್ಯಾಯ? ಬಡಬಗ್ಗರ ಹತ್ರ ದೋಚೋ ಅಂತದ್ದು ಕೆಲಸ. ಆಮೇಲೆ ಜನಗಳಿಗೆ ನಿಮ್ಗೂ ಬುದ್ಧಿ ಇರಲ್ಲ. 4 ಲಕ್ಷ ಅಂದ್ರೆ ತಗೊಂಡೋಗಿ ಕೊಟ್ಬಿಡೋದು. ನೋಡಿ ಸ್ನೇಹಿತರೆ, ರೆವಿನ್ಯೂ ಸೈಟ್ ಆಗ್ಲಿ, ರೆರಾ ಆಗ್ಲಿ, ಮತ್ತೊಂದು ಎಲ್ಲ ಅಧಿಕೃತ ಪ್ರಾಧಿಕಾರಗಳಿಂದ ಲೈಸೆನ್ಸ್ ಪಡ್ಕೊಂಡ್ರು ಸಹ ಫ್ರೀ ಲಾನ್ಸ್ ಸೈಟ್ಸ್ ಅಂತ ಯಾವುದೇ ರಿಯಲ್ ಎಸ್ಟೇಟ್ ಕಂಪನಿಗಳಾಗಿರ್ಬೋದು, ಯಾವುದೇ ಡೆವಲಪರ್ಸ್ ಆಗಿರ್ಬೋದು, ಜನಗಳಿಂದ 1 ರೂಪಾಯಿ ಸಹ ಮುಂಗಡ ಠೇವಣಿಯಾಗಿ ಇರಿಸ್ಕೊಳ್ಳುವಂತದ್ದಕ್ಕೆ ಕಾನೂನಲ್ಲಿ ರೈಟ್ಸೇ ಕೊಟ್ಟಿಲ್ಲ. ಕಾನೂನಲ್ಲಿ ರೈಟ್ಸೇ ಇಲ್ಲ. ಅಂತದ್ರಲ್ಲಿ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಕೊಟ್ಟು ಮೋಸ ಹೋಗ್ತೀರಾ ನೀವು. ನೋಡಿ ಇದು, ನೋಡ್ರಿ ಇದು ಕಾಡ್, ಇದು ನೋಡ್ರಿ ಅಲ್ಲಿ ತೋರ್ಸಮ್ಮ, ಅಲ್ಲಿ ನೋಡಿ, ಅಲ್ಲಿ ವ್ಯವಸಾಯ ಮಾಡ್ತಾವ್ರೆ. ಆಮೇಲೆ ಆ ಕಡೆ ಹೋದ್ರೆ ಫುಲ್ ಬೋರ್ಡ್ಗಳು, ಇವಂದೇ ಬೋರ್ಡ್ಗಳು ಕಾಣಿಸುತ್ತೆ, ಎಲ್ಲ ಬೋರ್ಡ್ಗಳು ಕಾಣಿಸುತ್ತೆ. ನೋಡಿ ಇದನ್ನ ಯಾರು ಲೇಔಟ್ ಅಂತಾರ? ನೀವೇ ನೋಡಿ, ಲೇಔಟ್ ಅನ್ಬೋದಾ? ಇದನ್ನ ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡ್ ಕೂತಿದಾವೆ ಇಲ್ಲಿ. ಇದ್ರಲ್ಲಿ ಲೇಔಟ್ ಕೊಡ್ತಾರಂತೆ. 12 ಲಕ್ಷ 15 ಲಕ್ಷ ಇಸ್ಕೊಂಡು ಮೋಸ ಮಾಡಿದ್ದಾರೆ ಇವರು. ಆಮೇಲೆ ಆ ಪಾಪ ಶಿಕ್ಷಕರಿಗೆ ಹೇಳುವಂತದ್ದು, ದಯಮಾಡಿ ಯಾವುದೇ ಕಾರ್ಮಿಕ ವರ್ಗದಲ್ಲಿರಲಿ, ಯಾರೇ ಇರಲಿ, ನೀವು ದಯಮಾಡಿ ನೀವು ಕಷ್ಟಪಟ್ಟು ದುಡ್ದಿರ್ತೀರ. ಆ 8 ಲಕ್ಷ 10 ಲಕ್ಷ 15 ಲಕ್ಷ ಅದು ನಿಮ್ಮ ಜೀವನದಲ್ಲಿ ಎಲ್ಲ ಉಳಿಕೆಯನ್ನ ಮಾಡಿ ಗಳಿಕೆ ಮಾಡ್ಕೊಂಡು ಒಂದು ಸೈಟ್ ತಗೋಬೇಕು ಅಂತ ಆಸೆ ಪಡ್ಕೋತೀರಾ. ದಯಮಾಡಿ ಇಂಥ ಲೋಫರ್ಗಳ ಹತ್ರ ಕೊಟ್ಟು ಮೋಸ ಹೋಗ್ಬೇಡಿ. ನೋಡಿ, 2017ರಿಂದ ಒಬ್ಬರಿಗೆ ಒಂದು ಸೈಟ್ ಕೊಟ್ಟಿಲ್ಲ, ದುಡ್ಡು ವಾಪಸ್ ಕೊಡಲ್ಲ. ಕೇಳಕ್ ಹೋದ್ರೆ ಏನ್ 10-15 ಜನ ಅಟ್ಯಾಕ್ ಮಾಡ್ತಾರಂತ. ಏನ್ ತಗೊಂಡು ಹೊಡಿಬೇಕು ಇಂಥವ್ರಿಗೆ? ದಯಮಾಡಿ ಸಾರ್ವಜನಿಕರು, ಇದೇನು ಈ ಲೇಔಟ್ ಇದೆ, ದಯಮಾಡಿ ಅತಿ ಹೆಚ್ಚಿನದಾಗಿ ಇದೇನು ವಿಶ್ವನಾಥಪುರ ಪೊಲೀಸ್ ಠಾಣೆ ಬರ್ತದೆ, ದೇವನಹಳ್ಳಿ DC ಆಫೀಸ್ ಹಿಂಭಾಗ ಇರೋದು, ಈ ಒಬ್ಬ ಲೂಟಿಕೋರರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು. ಇಲ್ಲ ಪಟ್ಟಂತ ಸೈಟ್ ಕೊಡಬೇಕು, ಇಲ್ಲ ದುಡ್ಡನ್ನ ವಾಪಸ್ ಹಾಕ್ಬೇಕು. ಕಮ್ಮಿ ಅಂದ್ರೆ 50,000 ಜನದ ಹತ್ರ ಅಪ್ರಾಕ್ಸಿಮೇಟ್ ಇರೋದು 5,000 ಕೋಟಿ, 5 ರಿಂದ 10,000 ಕೋಟಿ ಅಪ್ರಾಕ್ಸಿಮೇಟ್ ಬರ್ತಾ ಇದೆ. 8 ಲಕ್ಷ 10 ಲಕ್ಷ ಒಬ್ಬರ ಹತ್ರ, 4 ಲಕ್ಷ ಹತ್ರ ಒಬ್ಬೊಬ್ರ ಹತ್ರ ಇಸ್ಕೊಂಡ್ರೆ 50,000 ಜನದ ಹತ್ರ ಎಷ್ಟಾಗುತ್ತೆ ಸ್ನೇಹಿತರೆ? ಆತರ ದುಡ್ಡಿತ್ತು ಅಂದ್ರೆ ಎಲ್ಲ ಅಧಿಕಾರಿಗಳನ್ನು ಕೊಂಡ್ಕೋತಾರೆ ಇವರು. ಕೇಳಕ್ ಹೋದ್ರೆ ಯಾರು ಕೇಳಲ್ಲ. ಯಾರೋ ರೌಡಿಗಳು ಎಷ್ಟೋ ಒಂದಷ್ಟು ಕೊಟ್ಟು ಮಡಿಕೊಂಡ್ಬಿಟ್ಟಿರ್ತಾರೆ ರೌಡಿಗಳನ್ನ. ರೌಡಿಸಮ್ ಮಾಡೋದು ಈ ತರ ಹಲ್ಕ ಕೆಲಸಗಳನ್ನ ಮಾಡಿದ್ದಾರೆ. ದಯಮಾಡಿ ಈ ವಿಡಿಯೋವನ್ನ ಪ್ರತಿಯೊಬ್ಬರು ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ನಮಸ್ತೆ.